ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಹೆಸರು ಬೇಳೆ ದಾಲ್ ಮಾಡೋಣ. ಅದಕ್ಕೆ ಏನೇನು ಬೇಕು ನೋಡೋಣ. ನೋಡಿ, ಮೊದಲಿಗೆ ಒಂದು ಮುಕ್ಕಾಲು ಕಪ್ಪು ಹೆಸರು ಬೇಳೆ, ನೋಡಿ ಒಂದು 7-8 ಇಕ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ, ಇದನ್ನೆಲ್ಲ ಬೇಯಕ್ಕೆ ಹಾಕ್ತೀನಿ ನಾನು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ತೀನಿ. ನೋಡಿ, ಒಂದು 4 ಹಸಿಮೆಣಸಿನ್ಕಾಯಿ, 2 ಟೊಮಾಟೊ. ನೋಡಿ ಈ ಸೈಜು 2 ಟೊಮಾಟೊ ಚಿಕ್ಕದು. ಇದಕ್ಕೆ ಹುಣಸೆಹಣ್ಣು ಹಾಕ್ಬಾರ್ದು, ದಾಲಿಗೆ ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಏನು ಜೀರಿಗೆನೂ ಒಗ್ಗರಣೆಗೆ ಹಾಕ್ತೀನಿ. ಅರ್ಧ ಈರುಳ್ಳಿ, ಅಲ್ಲಿಗೆ ಅರ್ಧ ತಗೊಂಡಿದ್ದೆ, ಅರ್ಧ. ಮತ್ತು ಇದನ್ನು ಒಗ್ಗರಣೆಗೆ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು. ನಾನು ಕರ್ಬೇವಿನ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಬೇಯಕ್ಕೂ ಹಾಕ್ತೀನಿ, ಮತ್ತು ಇದನ್ನು ಒಗ್ಗರಣೆಗೂ ಹಾಕ್ತೀನಿ. ನೋಡಿ, ಇದನ್ನು ಬೇಯಕ್ಕೆ ಹಾಕ್ತೀನಿ, ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ನೋಡೋಣ ಬನ್ನಿ. ಕುಕ್ಕರಿಗೆ ಫಸ್ಟ್ ಬೇಳೆ ತೊಗೊಂಡು ಕುಕ್ಕರ್ಗೆ ಇಟ್ಕೊಳ್ಳೋಣ. ಇದಕ್ಕೆ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಕ್ಲೀನ್ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಹೆಸರು ಬೇಳೆ ಎಲ್ಲ ತೊಳೆದಿದ್ದೀನಿ. ಇದಕ್ಕೆ ನೀರು ಹಾಕೋಣ. ಸ್ವಲ್ಪನೇ ಇಡ್ತಾ ಇರೋದು ನಾನು. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟೋಣ. ಇದಕ್ಕೆ ನಾನು ನೋಡ್ರಿ ಕರ್ಬೇವಿನ ಸೊಪ್ಪು ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ನೋಡಿ, ಹಸಿರು ಮೆಣಸಿನ್ಕಾಯಿ, ನೋಡಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಬೇಯಕ್ಕೆ ಹಾಕ್ತೀನಿ. ಇದೆಲ್ಲ ಒಂದು ವಿಷಲ್ಗೆ ಹೋಗಲಿ. ಮತ್ತೆ ನೋಡ್ರಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಒಂದಿಷ್ಟು ಅರಿಶಿನ ಪುಡಿ ಹಾಕ್ರಿ. ಇವಾಗ ದಾಲ್ ಚೆನ್ನಾಗಿ ಬರುತ್ತೆ, ಹೆಸರುಬೇಳೆ ದಾಲ್. ಅದು ಎಲ್ಲ ಕಲರ್ ಇರುತ್ತಲ್ಲ ಬೇಳೆನೂ. ಈಗ ಒಂದು ಕೂಗಿ ಮುಚ್ಚಳ ಇಟ್ಟೋಣ, ಒಂದು ವಿಷಲ್ ಆಗಲಿ. ಅಷ್ಟೊಳಗೆ ನಾವು ಈ ಪೂರಿಗೆ ರೆಡಿ ಮಾಡಿ. ನೋಡಿ, ಪೂರಿ ಕಲಸೋಣ. ನೋಡಿ, ಚಿರೋಟಿ ರವೆ ಒಂದು ಅರ್ಧ ಬಟ್ಲು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಮತ್ತು ಇಷ್ಟು ಹಾಲು. ಈ ಕಪ್ಪಲ್ಲಿ ಒಂದು 1/4 ಭಾಗ ಹಾಲು. ನೋಡಿ, ಇದು ಚಿರೋಟಿ ರವೆ, ಇದು ಗೋಧಿ ಹಿಟ್ಟು. ನಾನು ಸ್ವಲ್ಪನೇ ಮಾಡೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ತೋರಿಸ್ತೀನಿ. ಮತ್ತು ಕಲಸೋದಕ್ಕೆ ನೀರು. ಫಸ್ಟು ಹಾಲು ಹಾಕೋಣ. ನೋಡಿ, ಫಸ್ಟು ಹಾಲು ಹಾಕೋಣ. ಮತ್ತು ಇಷ್ಟು ಸಕ್ಕರೆ ಇಟ್ಟಿದ್ನಲ್ಲ, ಇದು ನೆನಿಬೇಕು. ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಹಾಲು ಮತ್ತು ಸಕ್ಕರೆ ಹಾಕಿದ್ರೆ. ಉಪ್ಪು, ಇದು 3 ಮಿಕ್ಸ್ ಮಾಡೋಣ. ಫಸ್ಟು ಸಕ್ಕರೆ ಕರಗಲಿ ಸ್ವಲ್ಪ. ಸಕ್ಕರೆ ಕರಗಿದ್ಮೇಲೆ ನಾವು ಚಿರೋಟಿ ರವೆ ಹಾಕಬೇಕು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಪೂರಿ ಮತ್ತು ಉಬ್ಬಿ ಬರುತ್ತೆ, ಒಂದು ಒಳ್ಳೆ ಕಲರ್ ಬರುತ್ತೆ. ನೋಡಿ, ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ನೆನಿಲಿ. ನೆಂದಮೇಲೆ ನಾವು ಗೋಧಿ ಹಿಟ್ಟು ಹಾಕಬೇಕು. ಮೈದಾದಲ್ಲೂ ಮಾಡ್ತಾರೆ, ಮೈದಾದಲ್ಲಿ ಅಷ್ಟು ಚೆನ್ನಾಗಿರಲ್ಲ. ಮೈದಾನೂ ಮೈಗೂ ಒಳ್ಳೆಯದಲ್ಲ, ತುಂಬ ತಿನ್ನಬಾರ್ದು ಮೈದಾ ಹಿಟ್ಟು. ಇವಾಗ ಬೇಕ್ರಿ ಐಟಮ್ ಎಲ್ಲ ಮೈದಾದಲ್ಲೇ ಅಲ್ವಾ ಮಾಡೋದು. ಸ್ವಲ್ಪ ನೀರು ಹಾಕೋಣ. ಇದು ಚಿರೋಟಿ ರವೆ ಸ್ವಲ್ಪ ನೆನಿಬೇಕು, ನೆಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ಇದು ಸ್ವಲ್ಪ ನೆನಿಲಿ ಒಂದು 2 ನಿಮಿಷ. ಅಷ್ಟೊಂದು ನಾವು ಇದು ವಿಷಲ್ ಆಯ್ತಾ ನೋಡೋಣ. ನೋಡಿ, ಅದು ವಿಷಲ್ ಹೋಗಲಿ ಅಷ್ಟರೊಳಗೆ. ಒಂದು ವಿಷಲ್ ಆದರೆ ಸಾಕು, ಬೆಂದಿರುತ್ತೆ. ಗ್ಯಾಸ್ ಬಂದ್ ಮಾಡಿದ್ದೀನಿ. ಅದು ವಿಷಲ್ ಆಗಲಿ. ಅಷ್ಟರೊಳಗೆ ನಾವು ಇದು ಇಟ್ಟು ರೆಡಿ. ನೋಡಿ, ಇದು ಸಕ್ಕರೆ ಎಲ್ಲ ಕರಗಿದೆ. ಇದು ಗೋಧಿ ಹಿಟ್ಟು ಹಾಕೋಣ. ಹಾಲು ಮತ್ತು ಸಕ್ಕರೆ, ಉಪ್ಪು ಎಲ್ಲ ಮಿಕ್ಸ್ ಆಗಲಿ. ಒಳ್ಳೆ ಕಲರ್ ಬರುತ್ತೆ, ಚೆನ್ನಾಗಿ ಇರ್ತವೆ ಪೂರಿ. ತುಂಬ ಸಕ್ಕರೆ ಹಾಕ್ಬಾರ್ದು, ಸ್ವಲ್ಪ ನಾನು ಹೇಳೋದಲ್ಲ ಅಷ್ಟು ಹಾಕಬೇಕು. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಬೋದು. ಇದು ಚಿರೋಟಿ ರವೆ ತಗೊಂಡಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಎಳೆಯುತ್ತೆ. ನೋಡಿ, ಅಷ್ಟು ಗೋಧಿ ಹಿಟ್ಟಿಗೆ ಇಷ್ಟು ನೀರು ಮತ್ತು ಸ್ವಲ್ಪ ಕಾಲುಸಿ ಹಾಲು ಹಾಕಿದ್ನಲ್ಲ ನಾನು. ಇದು 1 ಅವರ್ ನೆನಿಬೇಕು ಹಿಟ್ಟು, ಆವಾಗಲೇ ಚೆನ್ನಾಗಿ ಬರೋದು. ನಾನು ಸಾರೆಲ್ಲ ರೆಡಿ ಆಗೋಷ್ಟು ಇದು ನೆಂದಿರುತ್ತೆ ಚೆನ್ನಾಗಿ ಹಿಟ್ಟು ಪೂರಿಗೆ. ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋಣ. ತುಂಬ ತೆಳುವೂ ಬೇಡ, ಗಟ್ಟಿನೂ ಬೇಡ. ತುಂಬ ರೊಟ್ಟಿ ಥರ ಇರಬಾರ್ದು. ತುಂಬ ರೊಟ್ಟಿ ಥರ ಕಲಿಸ್ತಾರೆ ಒಬ್ಬೊಬ್ಬರು. ಈ ಸ್ವಲ್ಪ ಮೆತ್ತಗೆ ಕಲಸಿಟ್ಟಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಯಾಕೆಂದರೆ ಅದು ಚಿರೋಟಿ ರವೆ ಇರುತ್ತೆ ನೋಡಿರಿ, ಅದಕ್ಕೋಸ್ಕರ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ. ಅದು ತುಂಬ ಮೆತ್ತಗಾಗೋಗುತ್ತೆ, ಗರಿ ಗರಿ ಆ ಥರ ಇರಲ್ಲ. ಸ್ವಲ್ಪ ಚಿರೋಟಿ ರವೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ನಾನು ಹೇಳೋದ್ನಲ್ಲ, ಈ ಥರ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ಮೂತಾಗಿ. ನೋಡಿ, ಈ ಹದದಲ್ಲಿ ಕಲಸಿಡ್ತೀನಿ ನಾನು. ಸ್ವಲ್ಪ ಸುಮ್ಮನೆ ನೀರು ಅದ್ರ ಮೇಲೆ ಹಾಕಿರ್ತೀನಿ, ತುಂಬ ಗಟ್ಟಿ ಆಗುತ್ತೆ ಅದು ಕೊನೆಗೆ. ಈ ಥರ ಕಲಿಸ್ಬಿಟ್ಟು ನಾವು ಮುಚ್ಚಿಟ್ಟೋಣ. ಅದನ್ನು ಒಂದು ಮುಚ್ಚಳ ಮುಚ್ಚಿಟ್ಟೋಣ. ಇದು ಹಿಂಗೆ ನೆನಿಲಿ. ಅಷ್ಟೊಂದು ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸಾರಿಗೆ. ನೋಡಿ, ಕುಕ್ಕರ್ ಆರಿದೆ. ನಾವು ಒಗ್ಗರಣೆ ಹಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ನೀಟಾಗಿ ಬೆಂದಿದೆ ಒಂದೇ ಕೂಗಿಗೆ.
ನಾನು ಇಷ್ಟೇ ಬಟ್ಟಲ್ಲಿ ಮಾಡ್ತಾ ಇರೋದು, ಚಿಕ್ಕ ಸ್ವಲ್ಪ ಸಾಂಬಾರು ಅಲ್ವಾ, ಸ್ವಲ್ಪ ದಾಲ್ ಮಾಡ್ತಾ ಇರೋದು. ಈ ದಾಲ್ ಜೊತೆ ಮತ್ತೆ ಇಂಥದ್ದು ಆಲೂಗಡ್ಡೆ ಪಚಡಿ ಮಾಡಿದ್ರು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಎಲ್ಲ ಇದು ಮಾಡ್ತಾರೆ ನೋಡಿ, ತರಕಾರಿ ಎಲ್ಲ ಹಾಕ್ಬಿಟ್ಟು ಅದೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪೂರಿ ಜೊತೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಗು ಮಾಡಬೇಕು, ಅದಿನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಹೆಸರು ಬೇಳೆ ದಾಲ್ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ಈ ಥರ ಪೂರಿ ಎಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಆಗಿದೆ, ಸಾಸಿವೆ ಹಾಕ್ತೀನಿ ನೋಡಿ. ಸಾಸಿವೆ, ಜೀರಿಗೆ ಮತ್ತು ಅರ್ಧ ಈರುಳ್ಳಿ ಇಟ್ಟಿದ್ನಲ್ಲ ನಾನು, ಇದನ್ನೆಲ್ಲ ಹಾಕ್ತೀನಿ ಇದಕ್ಕೆ. ಸಾಸಿವೆ ಸಿಡಿಲಿ, ಕರ್ಬೇವಿನ ಸೊಪ್ಪು ಹಾಕೋಣ, ಮತ್ತು ಈರುಳ್ಳಿ ಹಾಕೋಣ. ಲಾಸ್ಟಲ್ಲಿ ಜೀರಿಗೆ ಹಾಕ್ತೀನಿ ನಾನು. ಸ್ಟೀಲ್ ಬಟ್ಲಿಟ್ಟು ಜೋರ ಉರಿ ಮಾಡಿದ್ರೆ ಹೊಸೋಗುತ್ತೆ, ಮತ್ತು ಎಣ್ಣೆ ಕರೆ ಎಲ್ಲ ಆಗುತ್ತೆ. ಪಾತ್ರೆ ಸಣ್ಣ ಉರಿಲೇ ಬೇಯಿಸ್ಬೇಕು. ಸಿಲ್ವರ್ದು ಇಟ್ಟಿದ್ರೆ ಏನಾಗಲ್ಲ, ಸಿಲ್ವರ್ದು ಕಬ್ಬಣದ್ದು. ಒಗ್ಗರಣೆ ಎಲ್ಲ ಬೇಯಲಿ ಚೆನ್ನಾಗಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಜೀರಿಗೆ ಹಾಕೋಣ. ಅನ್ನಕ್ಕಾದರೆ ನೀವು ತೆಳುವು ಮಾಡ್ಕೋಬೋದು ಇದನ್ನು, ದಾಲ್ನ, ಹೆಸರುಬೇಳೆ ದಾಲು. ನಾನು ಪೂರಿಗೋಸ್ಕರ ಸ್ವಲ್ಪ ಗಟ್ಟಿ ಮಾಡ್ತಾಯಿದ್ದೀನಿ, ಅಷ್ಟು ತೆಳುವು ನೀರು ಹಾಕಲ್ಲ ಜಾಸ್ತಿಯ. ನೋಡಿ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ದಾಲಿಗೆ ಟೇಸ್ಟು. ಒಗ್ಗರಣೆಗೆ ಹಾಕಬೇಕು, ನಾನು ಸ್ವಲ್ಪ ಬೇಯವಾಗಲೂ ಹಾಕಿದ್ದೆ, ಲಾಸ್ಟಲ್ಲಿ ಸ್ವಲ್ಪ ಹಸಿದು ಹಾಕ್ತೀನಿ ಮತ್ತೆ. ನೋಡಿ ಇದು ಇದರಲ್ಲಿ ಫ್ರೈ ಆಗಬೇಕು ಸ್ವಲ್ಪ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ದಾಲು. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ಈ ಥರನೂ ಚೆನ್ನಾಗಿರುತ್ತೆ. ನೋಡಿ ನಾನೇನು ತುಂಬ ಐಟಮು ಹಾಕೋದೇನು ತೋರಿಸಿಲ್ಲ ಜಾಸ್ತಿ, ಇದಕ್ಕೇನು ಪದಾರ್ಥ ಬೇಡ. ತುಂಬ ಚೆನ್ನಾಗಿ ಕೆಂಪಾಗಿದೆ. ಇವಾಗ ಈ ದಾಲ್ನ ಬೇಯಿಸಿದ್ವಲ್ಲ ಹೆಸರು ಬೇಳೆನ ಇದಕ್ಕೆ ಹಾಕೋಣ. ಒಂದು ಕಡೆ ಪೂರಿಗೆ ಇಟ್ಟೋಣ ನಾವು, ಪೂರಿ ಮಾಡೋಕ್ಕೆ. ಈ ಸಾರು ಕುದಿಲಿ ಅಷ್ಟರೊಳಗೆ. ನಾವು ಅವಾಗ ಉಪ್ಪು ಹಾಕಿದ್ವಲ್ಲ, ಇವಾಗ ಸ್ವಲ್ಪ ಹಾಕ್ತೀನಿ ನಾನು, ಬೇವಾಗ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತೀನಿ. ಆಮೇಲೆ ಉಪ್ಪಾದರೆ ಚೆನ್ನಾಗಿರಲ್ಲ. ನೋಡಿ ಇದಕ್ಕೆ ನಾನು ನೀರು ಸೇರಿಸ್ತಾ ಇಲ್ಲ, ಬೇಯಕ್ಕೆ ಎಷ್ಟಿಟ್ಟಿದೆ ಅಷ್ಟೇ. ಹೆಸರು ಬೇಳೆನೂ ಅಷ್ಟೇ ನಾನು ಕಮ್ಮಿ ಹಾಕಿದ್ದೆ, ತುಂಬ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗುತ್ತೆ. ಒಂದು ಕುದ್ರೆ ಸಾಕಿದ್ದು, ಸ್ವಲ್ಪ ಕುದ್ರೆ ಸಾಕು, ಚೆನ್ನಾಗಿ ಬೇಳೆ ತಂದಿದೆಯಲ್ಲ. ಇದು ಕುದಿಲಿ, ಒಂದು ಮುಚ್ಚಳ ಇಟ್ಟಣ. ನೋಡಿ ಆಗಿದೆ ದಾಲು. ಒಂದು ಸೈಡಿಗೆ ಇಟ್ಕೊಳ್ಳೋಣ. ನಾವು ಇವಾಗ ಪೂರಿ ಮಾಡೋಕ್ಕೆ ಎಣ್ಣೆ ಇಟ್ಟೋಣ. ಎಣ್ಣೆ ಬಿಸಿ ಆಗಲಿ. ನಾನು ದೊಡ್ಡ ಬಾಣಲಿ ಇಡ್ತಾ ಇಲ್ಲ, ಚಿಕ್ಕದೇ ಇಡ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ಮಾಡಲ್ಲ, ಚಿಕ್ಕದೇ ಮಾಡ್ತೀನಿ. ಎಣ್ಣೆ ಬಿಸಿ ಆಗಲಿ ಅಷ್ಟು ಉಂಡೆ ಮಾಡ್ಕೊಳ್ಳೋಣ. ನಾನು ಚಿಕ್ಕ ಬಾಣಲಿ ಇಟ್ಟಿರೋದ್ರಿಂದ ಚಿಕ್ಕ ಉಂಡೆ ಮಾಡ್ತೀನಿ, ದೊಡ್ಡದಾಗಿ ಮಾಡಲ್ಲ. ನೀವು ದೊಡ್ಡ ಬಾಣಲಿ ಇಟ್ಟು ಜಾಸ್ತಿ ಎಣ್ಣೆ ಇಟ್ಟಿದ್ರೆ ದೊಡ್ಡದಾಗಿ ಮಾಡ್ಬೋದು. ನೋಡಿ ಈ ಥರ ಸ್ವಲ್ಪ ಇಟ್ಟಿಟ್ಕೊಂಡು ಇವಾಗ ಹರ್ಕೊಳ್ಳೋಣ ಇದನ್ನು. ತುಂಬ ಹಿಟ್ಟು ಹಾಕ್ಬಾರ್ದು, ಅದು ಎಣ್ಣೆ ಎಲ್ಲ ಕಪ್ಪಾಗುತ್ತೆ ಆಮೇಲೆ. ನೋಡಿ ಇಷ್ಟು ಚಿಕ್ಕದು ಮಾಡ್ತೀನಿ ನಾನು, ಸಾಕು. ನೋಡಿ ಇಷ್ಟು ಚಿಕ್ಕದಾಗಿ ಮಾಡ್ಕೊತೀನಿ ನಾನು, ತುಂಬ ದೊಡ್ಡದಾಗಿ ಮಾಡಲ್ಲ. ತುಂಬ ಹಿಟ್ಟು ಹೆಚ್ಚಬಾರ್ದು, ಎಣ್ಣೆ ಎಲ್ಲ ಕಪ್ಪಾಗುತ್ತೆ ಆಮೇಲೆ. ಆ ಬಾಂಡ್ಲಿ ಸೈಜು ಇಷ್ಟಿದ್ರೆ ಸಾಕು. ಯಾರೆಲ್ಲ ಫಸ್ಟು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಶೆಟ್ರಾಂಟಿ ನೋಡ್ತಾ ಇದ್ರೆ ವೀಡಿಯೋನ ಈ ಥರ ಪೂರಿ ಮಾಡಿಕೊಡಿ, ಅಂಕಲಿಗೆ ತಿಂತಾರೆ, ಜಗಳ ಮಾಡಲ್ಲ ನಿಮ್ಮ ಜೊತೆ. ಒಂದು ತಿನ್ನೋರು ಎರಡು ತಿಂತಾರೆ. ಅದಕ್ಕೆ ಗೋಧಿ ಹಿಟ್ಟು ಹಾಕ್ರಿ, ಮೈದಾ ಹಿಟ್ಟು ಯಾವತ್ತೂ ಹಾಕ್ಬೇಡ್ರಿ. ಮೈದಾ ಹಿಟ್ಟು ಹಾಕಿ ಕಲಿಸ್ಬೇಡಿ. ಮೈದಾ ಹಿಟ್ಟು ಹಾಕಿದ್ರೆ ಪೂರಿ ಅಷ್ಟು ಇದಾಗಿ ಬರೋಲ್ಲ, ಹೊರಟಾಗುತ್ತೆ. ಗೋಧಿ ಅಂದರೆ ಸಾಗು ಏನಾದರೂ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಚಿಕ್ಕ ಬಾಂಡೆ ಆದ್ದರಿಂದ ಊಟ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಇದು ಮಾಡಬೇಕು. ಮತ್ತು ಎಣ್ಣೆ ಬಿಟ್ಟರೆ ಕಷ್ಟ.
ಉರಿ ಕಮ್ಮಿ ಮಾಡೋಣ, ತೆಗಿಯೋಣ ನಾವು ಇದನ್ನು ಪ್ಲೇಟಿಗೆ. ನೋಡಿ ನಾನು ಪ್ಲೇಟಿಗೆ ತೆಗೆದಿದ್ದೀನಿ ದಾಲು ಮತ್ತು ಪೂರಿನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪೂರಿ ಎಲ್ಲ ಉಬ್ಬಿ ನೋಡಿ ಯಾವ ಥರ ಬಂದಿದೆ. ಇದೇ ಥರ ಬರುತ್ತೆ ನಿಮ್ಮ ಮನೇಲಿ ನೀವು ಮಾಡಿರಿ. ಈ ಸಂಜೆವರೆಗೆ ಇಟ್ಟಿದ್ರೂ ಮೆತ್ತಗಾಗಲ್ಲ. ಬೆಳಗ್ಗೆ ಮಾಡಿ ನೀವು ಕೆಲ್ಸಕ್ಕೆ ಹೋಗೋದಾದರೆ ಡಬ್ಬಿಗೆ ಮತ್ತು ಸ್ಕೂಲಿಗೆ ಎಲ್ಲ ಇದು ಮಾಡಿ. ಹೇಗಿದೆ ಅಂತ ನೋಡೋಣ ಟೇಸ್ಟು. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸ್ರಿ. ಕಮೆಂಟು, ಒಂದು ಲೈಕು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಬಾಯ್ ಬಾಯ್.